ಇರೋ ಬ್ಯಾಗು ಇಲ್ಲೇ ಇಟ್ಟಿದ್ರಲ್ಲ, ಎಲ್ಲಿ ಹೋಯ್ತು? ಅಮ್ಮ ಅವರು ಬ್ಯಾಗ್ ಇಲ್ಲಿ ಇಟ್ಟಿಲ್ಲ ಅಂದ್ರೆ ಮತ್ತಿನ್ನೆಲ್ಲಿಡಕ್ ಸಾಧ್ಯ? ಒಂದು ಬ್ಯಾಗ್ ತರೋಕೆ ಇಷ್ಟೊತ್ತು ಬೇಕಾ? ಏನ್ ನಡೀತಿದೆ? ಚಿಕ್ಕಪ್ಪ, ಈ ಅಡ್ಡಿಗಳು ನಮಗ್ ಗೊತ್ತಿಲ್ದೇನೆ ಆಗ್ತಿದಾವೋ ಇಲ್ಲ ಈ ಅಡ್ಡಿ ಆಗ್ಬೇಕು ಅಂತಾನೆ ಘಟನೆಗಳು ನಡೀತಾ ಇದೆಯೋ? ಏನೋ ಅಮ್ಮ, ಏನ್ ನಡೀತಿದ್ಯೋ ಏನೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಮಾತಂಗಿ ಟೈಮ್ ಆಯ್ತು, ಬೇಗ ಬಾ. ಮನೆ ಎಲ್ಲ ಜಾಲಾಡಿದೀನಿ. ಮಾತಂಗಿ ಎಲ್ಲಿತ್ತು ಬ್ಯಾಗು? ನಿಮಗ್ ಕಣ್ಣು ಎದುರುಗಡೆ ಇದ್ರೇನೆ ಕಾಣಲ್ಲ, ಸರಿಯಾಗಿ ಹುಡುಕಿದ್ರೋ ಇಲ್ವೋ? ನಿನ್ನಾಣೆ ಸರಿಯಾಗಿ ಹುಡುಕಿದೀನಿ ಕಣೆ. ಬಿಡಿ ಅಣ್ಣ, ಎಲ್ಲಿತ್ತು ಅನ್ನೋದು ಮುಖ್ಯ ಅಲ್ಲ, ಸಿಕ್ತಲ್ಲ ನಿಮ್ಗೆ ಗೊತ್ತಾಗತ್ತೆ. ಹೊರಡಿ. ಅಶೋಕ, ಸರಿಯಾಗಿ ಒಂದ್ಸತಿ ಎಲ್ಲ ಸಾಮಾನು ಇದೆಯಾ ಚೆಕ್ ಮಾಡ್ಕೊಂಬಿಡು. ಅರ್ಧ ದಾರಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಬ್ಯಾಗ್ ನಿಂಗೆಲ್ ಸಿಕ್ತು? ನಾನು ಎಲ್ಲಿಟ್ಟಿದ್ದೆ ಅಂತ ನಿಂಗೆ ಗೊತ್ತಾಯ್ತು? ಮಾತಂಗಿ, ಏನಿದು? ಮಾತಂಗಿ, ಏನಿದು? ಬೂದಿ ಇರೋ ಬ್ಯಾಗ್ನ ತಂದಿದ್ಯಾ? ಪೂಜೆ ಸಾಮಾನಲ್ಲಿ? ಇಲ್ಲ ಅಕ್ಕ, ನಾನು ತಗೊಂಡ್ ಬರ್ಬೇಕಾದ್ರೆ ಇದರಲ್ಲಿ ನಿಜವಾಗ್ಲೂ ಪೂಜೆ ಸಾಮಾನು ಇತ್ತು. ತರ್ಬೇಕಾದ್ರೆ ಪೂಜೆ ಸಾಮಾನಿತ್ತು, ಇವಾಗ ಬೂದಿ ಆಗಿದೆ ಅಂದ್ರೆ ಏನರ್ಥ? ಏನ್ ತಮಾಷೆ ಮಾಡ್ತಿದ್ಯಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅಣ್ಣ, ಇದ್ರಲ್ಲಿ ತರ್ಬೇಕಾದ್ರೆ ಪೂಜೆ ಸಾಮಾನೇ ಇತ್ತು. ಅಯ್ಯೋ ಇಲ್ಲ ಅಣ್ಣ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದರಲ್ಲಿ ಪೂಜೆ ಸಾಮಾನೇ ಇತ್ತು. ಅಯ್ಯೋ, ಹಾಗಾದ್ರೆ ದೆವ್ವಕ್ಕಿವ ಬಂದು ಪೂಜಾ ವಸ್ತುಗಳನ್ನ ಸುಟ್ಟು ಪೂಜೆ ಮಾಡ್ಬಿಡ್ತಾ ಹೇಗೆ? ಮನೇಲಿ ಸಮಸ್ಯೆ ಇದೆ ಅಂತ ಗುರುಗಳನ್ನ ಭೇಟಿ ಮಾಡಕ್ ಹೊರಟಾಗ್ಲೇ 10 ಅಡ್ಡಿ ಆತಂಕಗಳು ಎದುರಾಗಿದ್ವು. ಈಗ ಸುಮ್ಮನೆ ಇರುತ್ತಾ? ಇದೆಲ್ಲ ನೆಗೆಟಿವ್ ಎನರ್ಜಿ ಪ್ರಭಾವನೆ. ನಾವಿನ್ನ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಬನ್ನಿ, ಹೋಗ್ತಾ ದಾರಿಲೆಲ್ಲಾದ್ರೂ ಸಾಮಾನು ತಗೊಂಡು ಹೋಗೋಣ. ಬನ್ನಿ ಬರ್ರಿ. ಸರಿ ನಡೀರಿ, ಕೂತ್ಕೊಳ್ಳಿ. ಅಶೋಕ, ನಾನೇ ಡ್ರೈವ್ ಮಾಡ್ತಿದ್ನಲ್ಲ. ಪರವಾಗಿಲ್ಲ, ನಾನು ಡ್ರೈವ್ ಮಾಡ್ತೀನಿ, ಕೂತ್ಕೊಳ್ಳಿ. ಆರ್ತಿ ಬಾ. ಇವತ್ತು ಶ್ರಾದ್ದ ನಡೆಯುತ್ತೆ. ಏನ್ ಮಾಡಿದ್ರು ನಿಮ್ಮಿಂದ ಅದನ್ನ ತಡಿಯಕ್ಕಾಗಲ್ಲ. ನಾನು ನನ್ನ ಮಗನ ಉಳಿಸ್ಕೋತೀನಿ. ಅದನ್ನ ಇವತ್ತು ಯಾರಿಂದನೂ ತಪ್ಸಕ್ಕಾಗಲ್ಲ. ಚೈತ್ರನ ಹುಷಾರಾಗಿ ನೋಡ್ಕೊ. ಚಿರುನ್ ಕರ್ಕೊಂಡು ಅಕ್ಕ, ಅಕ್ಕ,
ಹಾ ವೇದ, ಏನಾಯ್ತು? ಯಾಕೆ ಹೀಗೆ ಗಾಬ್ರಿಲ್ ಕೂತಿದ್ಯಾ? ಏನಿಲ್ಲ ಕಣೆ, ಆ ಪೂಜಾ ವಸ್ತುಗಳಿದ್ದ ಬ್ಯಾಗಲ್ಲಿ ಆ ಬೂದಿ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೆ. ಹೇಗ್ ಬಂತು ಅಂದ್ರೆ ಏನ್ ಹೇಳೋದು, ಅದ್ರಲ್ಲಿ ಬೂದಿ ಇತ್ತು ಅಷ್ಟೇ. ಇಲ್ಲಮ್ಮ, ಅದರಲ್ಲಿದ್ದು ರಾಜ್ಯಕ್ಕೆ ಬೇಕಾಗಿರೋ ಸಾಮಾನುಗಳೇ. ಆದ್ರೆ ಅದನ್ನು ಬೂದಿ ಮಾಡಿದ್ದು ನಮ್ಮ ಚಿರು ಆತ್ಮ. ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ? ಇದೊಳ್ಳೆ ಜೋಕ್ ತರ ಕೇಳಿಸ್ತಾ ಇಲ್ವಾ? ಯಾವುದೇ ವಿಷಯ ಸರಿಯಾಗಿ ಅರ್ಥ ಆಗದೆ ಇದ್ದಾಗ ಅದು ಜೋಕ್ ಥರನೇ ಕೇಳಿಸುತ್ತಮ್ಮ. ಆ ವಿಷಯ ಅರ್ಥ ಆಗಿ ಅದರ ಆಳಕ್ಕೆ ಕೇಳಿದಾಗ ಅದರ ಗಂಭೀರತೆ ನಮ್ಗೆ ಅರ್ಥ ಆಗುತ್ತೆ. ಅಪ್ಪ ಪ್ಲೀಸ್, ಅವತ್ತು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಕೆಲವು ಇನ್ಸಿಡೆಂಟ್ ನಡೀತು. ಅದ್ಯಾವುದು ನಂಬಕ್ಕಾಗದೇ ಇರೋದು ಒಪ್ತೀನಿ. ಆದರೆ ವಸ್ತುಗಳೆಲ್ಲ ಬೂದಿ ಆಯಿತು ಅಂದರೆ ಹೇಗಪ್ಪ ನಂಬೋದು? ಹಾಗಾದರೆ ಮಾತಂಗಿ ಸುಳ್ಳು ಹೇಳ್ತಾಳೆ ಅಂತೀಯಾ? ಅಕ್ಕ, ಮಾತಂಗಿಗೆ ದೇವರು, ದಿಂಡ್ರು, ದೆವ್ವ, ಭೂತ, ಪಿಶಾಚಿ ಇದರಲ್ಲೆಲ್ಲ ತುಂಬ ನಂಬಿಕೆ ಇದೆ. ಇವತ್ತು ಕಾರ್ಯಕ್ಕೆ ಹೋಗ್ತಾ ಇರೋದು ಅವಳ ತಲೆ ತುಂಬ ತುಂಬಿಕೊಂಡಿದೆ. ಅದರಲ್ಲೂ ಪೂಜೆ ವಸ್ತುಗಳಿಟ್ಟಿರೋ ಬ್ಯಾಗ್ ಕಾಣಿಸ್ಲಿಲ್ಲ ಅನ್ನೋದು ಅವಳ ಭಯನ ಹೆಚ್ಚು ಮಾಡಿದೆ. ಆ ಭಯದಲ್ಲೇ ಅವಳು ಯಾವುದೋ ಬೂದಿ ತುಂಬಿರೋ ಬ್ಯಾಗ್ನ ಎತ್ಕೊಂಡ್ಬಂದಿದ್ದಾಳೆ. ಅದರಲ್ಲೇ ಪೂಜೆ ವಸ್ತುಗಳಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಳೆ. ವೇದ, ಈಗ ನೀನು ಹೇಳ್ತಿರೋದು ಕಥೆ, ಇಮ್ಯಾಜಿನೇಷನ್. ರಿಯಾಲಿಟಿ ಬಂದು ಚಿರು ಆತ್ಮ. ಚಿರು ಆತ್ಮನೇ ನಮ್ಮನ್ನು ತಡೀತಿರೋದು. ಅದು ನಮ್ಮ ಜೊತೆಲೇ ಇಟ್ಕೊಂಡು ನಮಗೆ ಸಂಕಟ ಕೊಡಬೇಕು ಅಂತ ಡಿಸೈಡ್ ಮಾಡಾಗಿದೆ. ಚಿಕ್ಕಪ್ಪ, ನೋಡಿದ್ರ ಅಡ್ಡಿ ಆತಂಕಗಳು ಹೇಗೆ ನಮ್ಮನ್ನು ಆಟ ಆಡಿಸ್ತಾ ಇದ್ದಾವೆ ಅಂತ. ಅಪ್ಪ, ನೀವು ನಮ್ಮಿಬ್ಬರ ಜೊತೆ ಮಾತಾಡ್ತಾ ಇದ್ರಿ, ಎದುರುಗಡೆ ಬರ್ತಾ ಇದ್ದಿದ್ದ ಬೈಕ್ನ ನೋಡ್ಲಿಲ್ಲ. ಇದು ಚಿರು ಆತ್ಮದ ಕೆಲಸ ಅಂತ ಹೇಳ್ತೀರಾ? ಚಿಕ್ಕಪ್ಪ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಒಂದು 5 ನಿಮಿಷ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣವಾ? ಬೇಡ ಭವಾನಿ, ಈಗಾಗಲೇ ಲೇಟ್ ಆಗಿದೆ. ಇನ್ನೂ ತಡ ಆಗೋದು ಬೇಡ. ನಾನು ಓಡಿಸ್ತೀನಿ, ನೀವು ನನ್ನನ್ನು ಮಾತಾಡಿಸ್ಬೇಡಿ, ಆಯ್ತಾ? ಯಾಕೆ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗೆ ಬರ್ತೀಯಾ? ವೇದಕ್ಕ ಹೋಗೋಕ್ ಮುಂಚೆ ಅಮ್ಮಂಗೆ ತುಂಬಾ ತಲೆನೋವು, ಹುಷಾರಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀನು ನನಗ್ ಪ್ರಶ್ನೆ ಮಾಡ್ತೀಯನೆ? ಇದೆಲ್ಲ ಆರ್ತಿ ಕೊಟ್ಟಿರೋ ಸಲಹೆ ನಿನಗೆ. ಈ ಮನೆ ಯಜಮಾನಿ ನಾನು, ಆರ್ತಿ ಅಲ್ಲ. ಅದನ್ನ ಒತ್ತಿ ಒತ್ತಿ ಹೇಳ್ಬೇಕಾ? ತಲೆನೋವು ತುಂಬಾ ಇದ್ರೆ ಮಾತ್ರೆ ಕೊಡು ಅಂತ ವೇದಕ್ಕ ಹೇಳಿದ್ದಾರೆ. ಏಯ್, ನಾನೇನೇ ಹೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ಕರ್ಮ, ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನ್ ತಲೆ ಸರಿ ಇಲ್ಲ. ಮಗು ಶ್ರಾದ್ದಕ್ಕೆ ಹೋಗದೆ ಇರೋಷ್ಟು ತಲೆನೋವು ಅಂತ ಇದ್ರು. ತಲೆನೋವು ಹೋಯ್ತಾ? ಈ ಹಾಳಾದವಳು ಮನೆಯವ್ರ ಎದುರಿಗೆ ಟಾಮ್ ಟಾಮ್ ಮಾಡಿದ್ರೆ ಕಷ್ಟ. ಥೂ, ಇವಳು ಎದುರಿಗೆ ಸಿಕ್ಕಾಕೋಬೇಕಾ ನಾನು? ತಲೆನೋವು ಹೋಯ್ತಾ ಅಮ್ಮೋರೆ? ಏಯ್, ಏನು ನನ್ನನ್ನು ಅನುಮಾನಿಸ್ತಿದ್ಯಾ? ತಲೆನೋವೇನ್ ನಿನಗೆ ನನಗೆ ಹೇಳಿ ಕೇಳಿ ಬರುತ್ತಾ? ಇಲ್ಲ ಹೋಗ್ಬೇಕಾದ್ರೆ ಹೋಗ್ ಬರ್ತೀನಿ ಅಂತ ಹೇಳಿ ಹೋಗುತ್ತಾ? ಹಾಗಲ್ಲ, ಹೇಳಕ್ಕೆ ಆಗದೆ ಇರೋಷ್ಟು ತಲೆನೋವು ಅಂದಿದ್ರಲ್ಲ, ಇಷ್ಟು ಬೇಗ ಇದ್ದು ಹೊರಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳ್ದೆ. ಏಯ್, ಮುಚ್ಚು ಬಾಯ್. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಮಿತಿ ಮೀರಿ ಬೆಳಿತಾ ಇದೀಯಾ. ನಿನ್ ಸ್ಥಾನಮಾನ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಈ ಕಡೆ ಶ್ರಾದ್ದಕ್ಕೆ ಹೋಗ್ತಿದ್ದೀರಾ ಅಮ್ಮೋರೆ? ಏಯ್, ಎಲ್ಲ ನಿನಗೆ ವರದಿ ಒಪ್ಪಿಸ್ಬಿಟ್ಟೆ ಹೋಗ್ಬೇಕೇನೆ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ. ಆಂಜನೇಯ, ವೀರಾಂಜನೇಯ, ಹನುಮಂತರಾಯ, ಮಾರುತಿರಾಯ. ಆರ್ತಿ, ಆರ್ತಿ, ಏನ್ ಯೋಚನೆ ಮಾಡ್ತಿದ್ಯಾ? ಚಿರು ಸತ್ತಿದ್ದು ನನ್ನಿಂದಾನೇ ಅಲ್ವಾ? ಆರ್ತಿ, ಈಗ ಯಾಕೆ ಆ ಮಾತಿಲ್ಲ? ಅದು ಮುಗ್ದೋಗಿರೋ ಅಧ್ಯಾಯ. ಇಲ್ಲ ರೀ, ನನ್ನ ಜೀವನದಲ್ಲಿ ಆ ಅಧ್ಯಾಯನ ಮರೆಯೋದಕ್ಕೆ ಆಗಲ್ಲ. ಅವತ್ತೆಲ್ಲರೂ ಹೇಳಿದಾಗ
ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬಾರ್ದಾಗಿತ್ತು. ನಾನೇ ಹಠ ಮಾಡಿ ತಪ್ಪು ಮಾಡ್ಬಿಟ್ಟೆ. ನನ್ನ ಹಠಕ್ಕೆ ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ. ನಾನೇ ನನ್ನ ಚಿರುನ ಕೊಂದ್ಬಿಟ್ಟೆ. ಕಮ್ ಆನ್ ಆರ್ತಿ, ನೀನಲ್ಲ ಅಂತ ನಾ ಎಷ್ಟು ಸಲ ಹೇಳಿದ್ದೀನಿ. ಅದೆಲ್ಲ ಡೆಸ್ಟಿನಿ. ಇದನ್ನ ನಿಂಗೆ ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಮ್ಮ ಮಗ ನಮ್ಮ ಜೊತೆ ಬಹಳ ಪುಣ್ಯ ಕಟ್ಕೊಂಡ್ ಬಂದಿರಲಿಲ್ಲ. ನಮಗೂ ಅವನಿಗೂ ಋಣ ಇದ್ದಿದ್ದಷ್ಟೇ. ಅದು ತೀರಿ ಹೋಯ್ತು. ನೀನ್ ಇದನ್ನ ಇಲ್ಲಿಗೆ ಬಿಟ್ಬಿಡು. ನಿನ್ ಲೈಫ್ ಉದ್ದಕ್ಕೂ ಅದನ್ನು ಹೊತ್ಕೊಂಡ್ ಬರ್ಬೇಡ. ಮುಗ್ದೋಗಿಲ್ಲ ರೀ. ಅದು ಯಾವತ್ತೂ ನನ್ನ ಲೈಫ್ ಜೊತೆಗೆ ಸೇರ್ಕೊಂಡಿದೆ. ನಾನು ಯಾವತ್ತೂ ಅದನ್ನ ಮರೆಯೋದಕ್ಕೆ ಆಗಲ್ಲ. ನಾನು ಮನ್ಸು ಮಾಡಿದ್ರೆ ನನ್ನ ಮಗನ್ನ ಉಳಿಸ್ಕೋಬೋದಾಗಿತ್ತು. ಉಳಿಸ್ಕೊಳ್ಳೋ ಎಲ್ಲ ಅವಕಾಶನೂ ಇತ್ತು. ಆರ್ತಿ, ಆಗಿದ್ದಾಗಿದೆ, ಬಿಟ್ಬಿಡಮ್ಮ. ಒಂದು, ನಾನು ಕಾರ್ ಡ್ರೈವ್ ಮಾಡಬಾರ್ದಾಗಿತ್ತು. ಇನ್ನೊಂದು, ಚಿರು ನಾನು ಬರಲ್ಲ ಅಂತ ಹಠ ಮಾಡ್ತಿದ್ದ. ನಾನೇ ಅವನ್ನ ಬಲವಂತ ಮಾಡಿ ಎಳ್ಕೊಂಡು ಹೋದೆ. ಅಷ್ಟೆಲ್ಲ ಆದ್ಮೇಲೂ ಆ ದೇವ್ರು ನನ್ಗೆ ಇನ್ನೊಂದು ಅವಕಾಶ ಕೊಟ್ಟ. ಆಕ್ಸಿಡೆಂಟ್ ಆಗಿ ಕಾರ್ ನದಿಯಲ್ಲಿ ಬಿದ್ಮೇಲೆ ನನ್ನ ಮಗ ನನ್ನ ಕೈಯಲ್ಲೇ ಇದ್ದ. ನಾನು ಅವನ್ನ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡಬೇಕಾಗಿತ್ತು. ನನ್ನ ಕಂದ ಸೇವ್ ಮೀ ಅಂತ ಕಿರ್ಚ್ಕೋತಾ ಇದ್ದ. ಆದ್ರೂ ನಾನು ಅವನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನನ್ನ ಕಣ್ಮುಂದೆನೆ ನನ್ನ ಚಿರು ಕೊಚ್ಕೊಂಡು ಹೊಟ್ಟೋದ. ಪ್ಲೀಸ್ ಆರ್ತಿ, ಇದನ್ನೆಲ್ಲ ನೆನೆಸ್ಕೊಂಡು ನೀನ್ ಕೊರಗೋದಲ್ದೆ ನನ್ನನ್ನು ನೋಯಿಸ್ಬೇಡ. ನೀನು ನಿನ್ ಶಕ್ತಿ ಮೀರಿ ನಿನ್ ಪ್ರಯತ್ನ ಮಾಡಿದ್ಯಾ. ಆ ಭಯ, ಆ ಆತಂಕ, ಅವತ್ತಿನ ಪರಿಸ್ಥಿತಿ ಚಿರು ನಿನ್ ಕೈ ಜಾರಿ ಹೋಗುವಾಗ ಮಾಡಿದೆ ಅಷ್ಟೇ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲಮ್ಮ. ಅವತ್ತು ನಾನು ನನ್ನ ಮಗನ ಉಳಿಸ್ಕೊಳ್ಳಿಲ್ಲ. ಆದ್ರೆ ಆ ದೇವ್ರು ಇವತ್ತು ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನ ಕಳ್ಕೊಳ್ಳಲ್ಲ. ಏನಂದೆ ನೀನು? ನಾನೇನಂದೆ? ಚಿರುನ ಉಳಿಸ್ಕೊಳ್ಳೋದಕ್ಕೆ ಆ ದೇವ್ರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿದೆ. ಸತ್ತೋಗಿರೋ ನಮ್ಮ ಚಿರುನ ಉಳಿಸ್ಕೊಳ್ಳೋದ? ಅದೇಗ್ ಸಾಧ್ಯ? ಅರ್ಥ ಏನ್ ಮಾತಾಡ್ತಿದ್ಯಾ ನೀನು? ನಾ ಹೋಗ್ತಿರೋದು ನಮ್ಮ ಮಗನ ಶ್ರಾದ್ದನ ಮಾಡಿ ಮುಗಿಸಿ ಅವನ ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೆ. ಅವನ್ ಕಾಪಾಡ್ಕೊಳ್ಳೋದು ಅಂತಂದ್ರೆ ಏನರ್ಥ? ಅದು ಹಾಗಲ್ಲ ಅಶೋಕ್. ಕಾಲ ಮತ್ತೆ ಹಿಂದಕ್ಕೆ ಹೋಗಿ ನನ್ನ ಮಗನ್ನ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರೆ ಆಗ ನಾನು ಅವನ್ನ ಖಂಡಿತ ಬಿಟ್ಕೊಡಲ್ಲ. ಉಳಿಸ್ಕೋತೀನಿ. ಆ ಥರ ನನ್ಗೆ ಇನ್ನೊಂದು ಅವಕಾಶ ಆ ದೇವ್ರು ಒದಗಿಸ್ಲಿ ಅಂತ. ಮಿಂಚ್ ಹೋದ ಕಾಲ ಮತ್ತೆ ವಾಪಸ್ ಬರಲ್ಲ. ಪ್ರಪಂಚ ಯಾವಾಗ್ಲೂ ಮುಂದಕ್ಕೆ ಹೋಗುತ್ತೆ ಹೊರತು ಹಿಂದೆ ಬರಲ್ಲ. ಏನಾಯ್ತು ಅಶೋಕ್? ನಾವು ಮಾತಾಡ್ತಾ ಯಾವ ರೂಟಿಗೆ ಬಂದಿದೀವಿ? ಸಂಗಮಕ್ಕೆ ಹೋಗೋ ರೂಟ್ ಇದ್ದಾಗಿಲ್ವಲ್ಲ ಇದು? ಅಯ್ಯೋ ದೇವ್ರೆ, ನಾವೇನಾದ್ರು ರಾಂಗ್ ಟರ್ನ್ ತಗೋಬಿಟ್ವಾ? ಭಗವಂತ, ನನ್ನ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ನೀನೇ ದಾರಿ ಮಾಡ್ಕೊಡ್ತಿದ್ಯಾ. ಗುರುಗಳು ಹೇಳಿದ ಸಮಯಕ್ಕೆ ಶ್ರಾದ್ದ ಆಗದೆ ನನ್ನ ಮಗ ಉಳ್ಕೊಂಡ್ರೆ ನಂಗಷ್ಟೇ ಸಾಕು. ವಾಪಸ್ ಹೋಗೋಣವಾ? ನಾವು ರಾಂಗ್ ರೂಟಿಗೆ ಬಂದಿದೀವೋ ಸರಿಯಾದ ರೂಟಿಗೆ ಬಂದಿದೀವೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಬಾವ. ವಾಪಸ್ ಹೋದ್ರೆ ಮತ್ತೆ ಇದೇ ರೂಟಿಗೆ ಬರ್ಬೇಕಾಗತ್ತೆ. ನಾವು ಒಂದು ಕೆಲಸ ಮಾಡೋಣ, ವೇಟ್ ಮಾಡೋಣ, ಏನಾದ್ರು ವಿಚಾರಿಸಿ ಆಮೇಲೆ ಡಿಸೈಡ್ ಮಾಡೋಣ.
ಚೈತ್ರ ಚೈತ್ರ ಪುಟ ಏನ್ ಮಾಡ್ತಿದ್ದಾಳೆ ಇವಳು? ಚೈತ್ರ ವೇದ, ನನಗೆ ಯಾಕೋ ಈ ಶ್ರಾದ್ದ ಆಗೋವರೆಗೂ ಸಮಾಧಾನನೇ ಇಲ್ಲ ಕಣೆ. ಅಕ್ಕ, ಆಗುತ್ತೆ, ಎಲ್ಲ ಸರಿಯಾಗಿ ಆಗತ್ತೆ.